ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ವಾರದ ಮೊದಲನೇ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಪ್ರಾರ್ಥನೆಯೊಂದಿಗೆ ಈ ದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಮಹಿಮೆಪಡಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ಮನನ ಮಾಡುವುದಕ್ಕೆ, ಅದರೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪವಿತ್ರನಾದ ನಿನ್ನನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಅಡ್ಡಿಯಾಗಿರುವಂಥ ಎಲ್ಲ ಕಲ್ಮಶಗಳನ್ನು ಮತ್ತೊಂದು ಆವರ್ತಿ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತಾ ಇದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ದೇವರನ್ನು ಸ್ತುತಿಸುವುದಕ್ಕಾಗಿ ನಾವು ಹಾಡುವಂತಹ ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ನಿನ್ನಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ಉಲ್ಲಾಸವು. ನಿನ್ನಯ ನಾಮವನಂಬಿ ಎನಗುಂಟು ಅಭಯವು. ನಿನ್ನಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ಉಲ್ಲಾಸವು. ನಿನ್ನಯ ನಾಮವನಂಬಿ ಎನಗುಂಟು ಅಭಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ನಿನ್ನಯ ಪ್ರೀತಿಯ ಕಂಡೆ
ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ಕಳದೆ ನಾನೋಡಿದ ಕ್ಷಣದಿಂದಲೇ ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ಕಳದೆ ನಾನೋಡಿದ ಕ್ಷಣದಿಂದಲೇ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿದಿ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿದಿ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ ದೇವ ಎಂದೆಂದು ನಾ ಹಾಡುವೆ. ಹಲ್ಲೆಲೂಯಾ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ಇದುವರೆಗೂ ನನ್ನನ್ನು ರಕ್ಷಿಸಿ ಕಾದಿದೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ದೇವರ ಸಂರಕ್ಷಣೆಯನ್ನು ನಾವು ಮನನ ಮಾಡಿಕೊಂಡು ದೇವರನ್ನು ಸ್ತುತಿಸುವುದಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರು ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ನೋಡಿ, ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಕೊಟ್ಟಂಥ ಒಂದು ಆಜ್ಞೆ ಅನ್ನುವಂಥದ್ದು ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಇಲ್ಲಿ ನಾವು ನೋಡುವಂಥದ್ದು ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ ಅಂತೂ ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಕೆಲವು ಹಬ್ಬಗಳನ್ನು, ಕೆಲವು ಜಾತ್ರೆಗಳನ್ನು ಅನುಸರಿಸುವುದಕ್ಕಾಗಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಪ್ರತ್ಯೇಕವಾಗಿ 3 ಜಾತ್ರೆಗಳು ಅಥವಾ 3 ಸಂಭವಗಳನ್ನು ನೀವು ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ, ಅಂದರೆ ದೇವರು ಆದುಕೊಳ್ಳುವ ಸ್ಥಳದಲ್ಲಿ ನೀವು ಸೇರಿ ಬಂದು ಆಚರಿಸಬೇಕು ಅಥವಾ ಜ್ಞಾಪಕ ಮಾಡಿಕೊಳ್ಳಬೇಕು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆ, 2 ಪಂಚಾಶತಮ ದಿನದ ಜಾತ್ರೆ, 3 ಪರ್ಣಶಾಲೆಗಳ ಜಾತ್ರೆ. ಈ 3 ಸಂಭವಗಳು ಇಸ್ರಾಯೇಲರ ಜೀವಿತದಲ್ಲಿ ಅಕ್ಷರಿಕವಾಗಿ ನಡೆದಂತಹ ಘಟನೆಗಳು. ಅಕ್ಷರಿಕವಾಗಿ ನಡೆದ ಘಟನೆಗಳಿಗೆ ಪ್ರತ್ಯುಪಕಾರವಾಗಿ ಪ್ರತಿ ವರ್ಷದಲ್ಲಿಯೂ ನೀವು ಏನು ಮಾಡಬೇಕು? ದೇವರ ಸನ್ನಿಧಾನದಲ್ಲಿ ನೀವು ಸೇರಿ ಬಂದು
ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಇದು ಇಸ್ರಾಯೇಲರಿಗೆ ದೇವರು ಕೊಟ್ಟಿರುವಂತಹ ಒಂದು ಆಜ್ಞೆ. ಏನು? ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆ. ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆ ಇಸ್ರಾಯೇಲರಿಗೆ ತಮ್ಮ ಹಿಂದಿನ ಚರಿತ್ರೆಯನ್ನ ಜ್ಞಾಪಕಪಡಿಸುವಂಥದ್ದಾಗಿದೆ. ಏನು ಇಸ್ರಾಯೇಲರ ಹಿಂದಿನ ಚರಿತ್ರೆ ಅನ್ನುವಂಥದ್ದು? ಇಸ್ರಾಯೇಲ್ಯರು ಐಗುಪ್ತದಲ್ಲಿ ದಾಸರಾಗಿ ವಾಸಿಸುತ್ತಿದ್ದಂತಹ ಒಂದು ಕಾಲ. ಫರೋಹನನು ಅವರನ್ನು ಕಠಿಣವಾಗಿ ಪೀಡಿಸುತ್ತಿದ್ದಂತಹ ಒಂದು ಕಾಲ. ಇಸ್ರಾಯೇಲರು ಬಹಳ ನಿರಾಶೆಯಲ್ಲಿ ಜೀವಿಸುತ್ತಿದ್ದಂತಹ ಒಂದು ಕಾಲ. ನಾವು ನೋಡುವಂಥದ್ದು ಇಸ್ರಾಯೇಲರು ಬಹಳವಾಗಿ ನೊಂದುಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಬಹಳವಾಗಿ ನೊಂದುಕೊಂಡರು. ಅವರ ಜೀವಿತ ಬಹಳ ಕಠೋರವಾಗಿತ್ತು. ಇಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ಯರನ್ನ ಏನು ಮಾಡ್ತಾ ಇದ್ದಾನೆ? ಐಗುಪ್ತದ ದಾಸತ್ವದಿಂದ ಹೊರಗೆ ತರುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಆ ಒಂದು ಪ್ರಕ್ರಿಯೆಯ ಕೊನೆಯ ಭಾಗ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನೀವೇನ್ ಮಾಡಬೇಕು? ಪಸ್ಕದ ಕುರಿಯನ್ನ ಕೊಯ್ಯಬೇಕು. ಇಲ್ಲಿ ನಾವು ನೋಡುವಂಥದ್ದು ಈ ಹುಳಿಯಿಲ್ಲದ ಆ ಒಂದು ಸಂದರ್ಭ, ಆ ಒಂದು ದಿನ ಇಸ್ರಾಯೇಲರಿಗೆ ಜ್ಞಾಪಕಪಡಿಸುವಂಥದ್ದು, ಅವರು ಐಗುಪ್ತದ ದಾಸತ್ವದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯೆಹೋವನು ಏನು ಮಾಡ್ತಾ ಇದ್ದಾನೆ? ಅನೇಕ ಬಾಧೆಗಳ ಮೂಲಕವಾಗಿ ಐಗುಪ್ತರನ್ನ ಬಾಧಿಸಿ ಕಟ್ಟ ಕಡೆಯದಾಗಿ ಅವರ ಚೊಚ್ಚಲ ಮಕ್ಕಳನ್ನ ಸಂಹರಿಸುವಂತಹ ಒಂದು ಕಾರ್ಯ. ಯಾವಾಗ ಸಿಂಹಾಸನದಲ್ಲಿರುವಂತಹ ಫರೋಹನನ ಚೊಚ್ಚಲ ಮಗನು ಮೊದಲುಗೊಂಡು ಸೆರೆಮನೆಯಲ್ಲಿ ಬಂದಿಯಾಗಿದ್ದ ವ್ಯಕ್ತಿಯ ಚೊಚ್ಚಲ ಮಗನ ತನಕ ಮಕ್ಕಳು, ಪಶುಗಳು ಸಂಹಾರವಾದಾಗ ಫರೋಹ ಏನ್ ಮಾಡ್ತಾ ಇದ್ದಾನೆ? ಆ ರಾತ್ರಿಯಲ್ಲಿ ಇಸ್ರಾಯೇಲರನ್ನ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿಂದ ಹೊರ ಹಾಕ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ? ಜನರು ಇಸ್ರಾಯೇಲರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ಅವ್ರ ಏನ್ ಮಾಡ್ತಾರೆ? ಅಲ್ಲಿಂದ ಹೊರ ಹಾಕ್ತಾ ಇದ್ದಾನೆ. ಅಲ್ಲಿ ಇಸ್ರಾಯೇಲ್ ಮಕ್ಕಳು ಏನ್ ಮಾಡ್ತಾರೆ? ಹುಳಿ ಇಲ್ಲದ ರೊಟ್ಟಿಯನ್ನ ತಿಂದ್ರು ಎಂಬುವಂಥದ್ದನ್ನ ನಾವು ನೋಡ್ತೇವೆ. ಈ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಆಚರಿಸುವಂತಹ ಸಂದರ್ಭದಲ್ಲಿ ನಂತರದ ತಲೆಮಾರುಗಳು ತಮ್ಮ ಪಿತೃಗಳಿಗೆ ಕೇಳುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಇದರ ಹಿಂದೆ ಇರುವಂತಹ ಒಂದು ಚರಿತ್ರೆ ಏನೆಂಬುದಾಗಿ. ಎರಡನೇದಾಗಿ ಪಂಚಾಶತಮ ದಿನದ ಜಾತ್ರೆ. ಇದು ಇಸ್ರಾಯೇಲ್ ಮಕ್ಕಳು ಸಿನಾಯ್ ಪರ್ವತದ ಬಳಿಗೆ ಬಂದಾಗ ಯೆಹೋವ ದೇವರು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನ ಅಥವಾ ತೋರಾವನ್ನ ಕೊಟ್ಟಂಥದ್ದನ್ನ ಪ್ರತಿನಿಧಿಸುವಂಥದ್ದು. ಮೂರನೇದಾಗಿ ನಾವು ನೋಡುವಂಥದ್ದು ಪರ್ಣಶಾಲೆಗಳ ಜಾತ್ರೆ. ಪರ್ಣಶಾಲೆಗಳು, ದಟ್ ಫೀಸ್ಟ್ ಆಫ್ ದ ಟ್ಯಾಬರ್ನಾಕಲ್. ಇದು ಇಸ್ರಾಯೇಲ್ ಮಕ್ಕಳನ್ನ ಜ್ಞಾಪಕಪಡಿಸುವಂಥದ್ದು. 40 ವರ್ಷದ ಪ್ರಯಾಣದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಬೇಕಾದಂತಹ ಮನ್ನವನ್ನ, ಬಂಡೆಯಿಂದ ನೀರನ್ನ, ಹಗಲಿನಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿ ದೇವರ ಸಂರಕ್ಷಣೆಯನ್ನ ನೆನಪು ಮಾಡಿಕೊಳ್ಳುವಂಥದ್ದು.
ಆದುದರಿಂದಲೇ ನಾವು ನೋಡುವಂಥದ್ದು ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ಈ 3 ಜಾತ್ರೆಗಳ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ನೀವೇನ್ ಮಾಡಬೇಕು? ಸೇರಿ ಬಂದು ಆತನನ್ನ ಏನ್ ಮಾಡಬೇಕು? ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆಯನ್ನ ಸಲ್ಲಿಸಬೇಕು ಎನ್ನುವ ಹಾಗೆ. ಹೊಸ ಒಡಂಬಡಿಕೆಯ ದೇವಜನರಾದ ನಮಗೆ ಪ್ರಿಯರೇ, ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡಿದಂತಹ ದೇವರನ್ನ ಆರಾಧಿಸುವುದಕ್ಕೆ ಕರ್ತನು ಈ ಒಂದು ದಿನವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ನಾವು ಎಷ್ಟರ ಮಟ್ಟಿಗೆ ಸಂತೋಷದಿಂದ ಆತನ ಸನ್ನಿಧಾನದಲ್ಲಿ ಸೇರಿ ಬಂದು ಆತನನ್ನ ಆರಾಧಿಸುವಂಥವರಾಗಿರಬೇಕು ಎಂಬುವಂಥದ್ದನ್ನ ಒಮ್ಮೆ ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಆದುದರಿಂದಲೇ ನಾವು ಕೀರ್ತನೆಗಳಲ್ಲಿ ನಾವು ನೋಡುವಂಥದ್ದು 47ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಸರ್ವ ಜನಾಂಗಗಳಿರ ಚಪ್ಪಾಳೆ ಒಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ ಎಂಬುದಾಗಿ. ಸರ್ವ ಜನಾಂಗಗಳೇ. ಕಾರಣ, ದೇವರು ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಮಾಡಿದಂತಹ ಆ ಅದ್ಭುತ, ಅವರು ಪ್ರತಿ ವರ್ಷ ಮನನ ಮಾಡಿಕೊಳ್ಳುವುದಕ್ಕೆ ದೇವರು ಆಜ್ಞೆಯನ್ನ ಕೊಟ್ಟಿರುವಾಗ ಅಕ್ಷರಿಕವಾಗಿ ಇಸ್ರಾಯೇಲರೊಂದಿಗೆ ಯಾವ ಬಾಧ್ಯತೆ ಇಲ್ಲದಂತಹ ನಮ್ಮನ್ನ ದೇವರು ಪ್ರೀತಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿ ದೇವರ ಮಕ್ಕಳೆಂಬ ಪದವಿಯನ್ನ ನಮಗೆ ದಯಪಾಲಿಸಿ ನಿತ್ಯತ್ವದ ವಾಗ್ದಾನವನ್ನು ನಮಗೆ ಕೊಟ್ಟಿರುವಾಗ ನಾವು ಎಷ್ಟರ ಮಟ್ಟಿಗೆ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಯೋಚಿಸಬೇಕಾಗಿರುವಂಥದ್ದಾಗಿದೆ ಪ್ರಿಯರೇ. ಈ ಮುಂಜಾನೆಯಲ್ಲಿ ನಾವು ಕೃತಜ್ಞತೆಯಿಂದ ಆತನನ್ನ ಆರಾಧಿಸ್ತಾ ಇದ್ದೇವ. ನಾವು ಹಾಡಿದ್ವಿ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ, ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ ಎಂಬುದಾಗಿ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಕಾರಣ, ಯೋಗ್ಯರಲ್ಲದ ನಮ್ಮನ್ನ ಆತನು ಯೋಗ್ಯರನ್ನಾಗಿ ಮಾರ್ಪಡಿಸಿದ. ಗಣನೆಗೆ ಬಾರದ ನಮ್ಮನ್ನ ಆತನು ಘನವಾದ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸಿದರ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಇಸ್ರಾಯೇಲ್ ಮಕ್ಕಳಿಗೆ ಯೆಹೋವನು ವರ್ಷಕ್ಕೆ 3 ಆವರ್ತಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಸೇರಿ ಬರಬೇಕು ಎಂಬ ಒಂದು ಆಜ್ಞೆಯನ್ನ ಕೊಟ್ಟಿರುವಾಗ ಈ ಹೊಸ ಒಡಂಬಡಿಕೆಯ ಕ್ರೈಸ್ತರಲ್ಲಿ ಕೆಲವರು ಅದನ್ನು ತಪ್ಪದೇ ಪಾಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಜೀವಿತದಲ್ಲಿ ಕೇವಲ ಹಳೆ ಒಡಂಬಡಿಕೆಯಲ್ಲಿ ದೇವರು ವರ್ಷಕ್ಕೆ 3 ಆವರ್ತಿ ಎಂಬ ಆಜ್ಞೆಯನ್ನು ಕೊಟ್ಟಿದ್ರೆ, ಈ ಹೊಸ ಒಡಂಬಡಿಕೆಯಲ್ಲಿ ಜೀವಿಸುವಂತ ದೇವರ ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ಕೇವಲ 3 ಬಾರಿ ಮಾತ್ರ ಆಲಯಕ್ಕೆ ಬರ್ತಾರೆ. ಒಂದು, ಜನಿಸಿದಂತಹ ಆ ಒಂದು ಸಂದರ್ಭದಲ್ಲಿ. ಎರಡನೇದಾಗಿ ಅವರ ವಿವಾಹದ ಒಂದು ಸಂದರ್ಭದಲ್ಲಿ. ಮೂರನೇದಾಗಿ ಅವರ ಅಂತಿಮ ಯಾತ್ರೆಯ ಒಂದು ಸಂದರ್ಭದಲ್ಲಿ ಮಾತ್ರ. ಅಲ್ಲ ಪ್ರಿಯರೇ, ಪಾಪದ ದಾಸತ್ವದಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಟ್ಟು ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವಂತವರಿಗೆ ಆತನೊಂದಿಗೆ ನಿತ್ಯ ನಿರಂತರವಾದ ವಾಸಸ್ಥಾನದ ನಿರೀಕ್ಷೆಯ ಭರವಸೆಯನ್ನ ಆತನು ನಮಗೆ ಕೊಟ್ಟಿರುವಾಗ ಎಷ್ಟರ ಮಟ್ಟಿಗೆ ನಾವು
ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರು ಎಂಬುದನ್ನು ನಾವು ಸರಿಯಾಗಿ ಗ್ರಹಿಸಿ, ದೇವರು ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಸಂತೋಷ ಹೃದಯದಿಂದ ದೇವರು ಮಾಡಿದ ಪ್ರೀತಿಯನ್ನು ಮನನ ಮಾಡಿಕೊಂಡು ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ಸೇರಿ ಆತನನ್ನು ಆರಾಧಿಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಅದಕ್ಕೆ ನಮ್ಮೆಲ್ಲರನ್ನ ಸಿದ್ಧಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥವನು, ಆಶಿಸುವಂಥವನು ಆಗಿದ್ದೇನೆ. ಸೊ ಇಂದು ನಾವು ಧ್ಯಾನಿಸುವಂತಹ ಶೀರ್ಷಿಕೆ ಎನ್ನುವಂಥದ್ದು ಪ್ರೊಟೆಕ್ಟಿಂಗ್ ದ ಗರ್ಲ್ ಚೈಲ್ಡ್, ಹೆಣ್ಣು ಮಗುವನ್ನು ರಕ್ಷಿಸುವಂಥದ್ದು. ಅದಕ್ಕೆ ಆಧಾರವಾಗಿ ನಾವು ತೆಗೆದುಕೊಂಡಿರುವಂತಹ ದೇವರ ವಾಕ್ಯ ಯೋಬನ ಪುಸ್ತಕ 42ನೇ ಅಧ್ಯಾಯ ಅದರ 10ರಿಂದ 17 ವಾಕ್ಯಗಳು, ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ ಅದರ 16 ಮತ್ತು 18 ವಾಕ್ಯಗಳು, ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 21ರಿಂದ 28 ವಾಕ್ಯಗಳು. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಮಗೆ, ಪ್ರತ್ಯೇಕವಾಗಿ 2024ರ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಜೀವಿಸುತ್ತಿರುವಂತಹ ನಮಗೆ ಈ ಒಂದು ಶೀರ್ಷಿಕೆ ಅನಿವಾರ್ಯವೋ? ಯಾಕೆಂದ್ರೆ ಇಂದು ಸಮಾಜದಲ್ಲಿ ನಾವು ಕಣ್ಣಾಯಿಸುವಾಗ ಪ್ರತಿಯೊಂದು ಸ್ಥಾನದಲ್ಲಿ ಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದಾಗ್ಯೂ ನಾವು ಲೋಕದ ಕಡೆಗೆ ಕಣ್ಣಾಯಿಸುವಂತಹ ಸಂದರ್ಭದಲ್ಲಿ ಇಂದು ಸಹ ಹೆಣ್ಣು ಮಕ್ಕಳ ಶೋಷಣೆ ಹಿಂದೆಂದಕ್ಕಿಂತಲೂ ಹೆಚ್ಚಾಗಿ ನಡೆಯುತ್ತಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ದೇವರ ಮಕ್ಕಳಾದ ನಾವು ಅಥವಾ ಕ್ರೈಸ್ತರಾದ ನಾವುಗಳು ಸೊ ಹೇಗೆ ಈ ಒಂದು ಸನ್ನಿವೇಶಗಳನ್ನು ನಿಭಾಯಿಸುವಂಥವರಾಗಿರಬೇಕು, ಎದುರಿಸುವಂಥವರಾಗಿರಬೇಕು? ಹೆಣ್ಣು ಮಗುವನ್ನು ರಕ್ಷಿಸುವಂಥದ್ದು, ಪ್ರೊಟೆಕ್ಟಿಂಗ್ ದ ಗರ್ಲ್ ಚೈಲ್ಡ್. ಇವತ್ತು ನಾವು ಇದರ ಕುರಿತಾಗಿ ಅನೇಕ ವಿಧವಾದಂತಹ ಸೆಮಿನಾರ್ಗಳನ್ನು, ಪ್ರಸಂಗಗಳನ್ನು, ಸಮಾವೇಶಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಕಾರ್ಯರೂಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಈಗಲೂ ತಾರತಮ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ಸಮಾಜವನ್ನು ನಾವು ಕುಲಂಕುಷವಾಗಿ ಪರೀಕ್ಷಿಸುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅನೇಕ ಸ್ಥಾನಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಅವರು ಸಾಬೀತುಪಡಿಸಿದ್ದಾಗ್ಯೂ ಕೆಲವೊಂದು ಸ್ಥಾನಗಳಲ್ಲಿ ಪ್ರತ್ಯೇಕವಾಗಿ ಅವರ ಕೆಲಸಗಳಲ್ಲಿ ಅವರಿಗೆ ಲಭಿಸಬೇಕಾಗಿರುವಂತಹ ಸ್ಥಾನಮಾನಗಳು ಹೆಣ್ಣು ಎಂಬ ಕಾರಣಕ್ಕೆ ಲಭಿಸದೇ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು, ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ. ಈ ಕಂಪ್ಯೂಟರ್ ಯುಗದಲ್ಲಿ ನಾವು ವಾಸಿಸುತ್ತಿದ್ದಾಗ್ಯೂ ಸಹ ಕೆಲವು ಸ್ಥಳಗಳಲ್ಲಿ ಗಂಡಸರು ತಮ್ಮ ಸ್ಥಾನಮಾನವನ್ನು ಬಿಡುವುದಕ್ಕೆ ಮನಸ್ಸಿಲ್ಲದೆ ಮಹಿಳೆಯರನ್ನು ತುಳಿದು
ಮೇಲಕ್ಕೆ ಬರುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ನಮ್ಮೆಲ್ಲರ ಜವಾಬ್ದಾರಿ ಎನ್ನುವಂಥದ್ದು ಟು ಪ್ರೊಟೆಕ್ಟ್ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ನೋಡಿ, ಇದು ನಾವು ಓದಿದಂತಹ ದೇವರ ವಾಕ್ಯದಲ್ಲಿ ಅಥವಾ ನಾವು ನೋಡಿದಂತಹ ದೇವರ ವಾಕ್ಯದಲ್ಲಿ ಯೋಬನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು 42ನೇ ಅಧ್ಯಾಯದ 10ನೇ ವಾಕ್ಯ ಪ್ರಾರಂಭವಾಗುವಂಥದ್ದು ಯೆಹೋವನು ಯೋಬನ ದುಸ್ಥಿತಿಯನ್ನ ಹೋಗಲಾಡಿಸಿದನು ಎಂಬುದಾಗಿ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೋಬನು ಅತ್ಯಂತ ಘನವಂತನಾದ ವ್ಯಕ್ತಿಯಾಗಿದ್ದ. ಯೋಬನ ಜೀವಿತದಲ್ಲಿ ಅನೇಕ ವಿಧವಾದ ಸಂಪತ್ತುಗಳು ಅವನಿಗೆ ಇದ್ದವು. ನಾವು ನೋಡುವಂಥದ್ದು ಯೋಬನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಅಂದ್ರೆ ಯೋಬನು ಆ ಒಂದು ವಿಧದಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದ. ಅದು ಮಾತ್ರವಲ್ಲದೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು ಇದ್ದವು. ಅನೇಕ ಸೇವಕರು, ದಾಸದಾಸಿಯರು ಯೋಬನಿಗೆ ಇದ್ದರು. ಮೂಡಣ ದೇಶದಲ್ಲಿ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದ. ಮೆಸೊಪೊತಾಮಿಯ ದೇಶದಲ್ಲಿ ಹೆಚ್ಚು ಸ್ವಾಸ್ಥ್ಯವುಳ್ಳ ವ್ಯಕ್ತಿಯಾಗಿದ್ದ ಯಾರು? ಯೋಬ. ಆದರೆ ಯೋಬನ ಜೀವಿತದಲ್ಲಿ ಒಂದು ಪರೀಕ್ಷೆಯ ಕಾಲಘಟ್ಟ. ಆ ಪರೀಕ್ಷೆಯಲ್ಲಿ ಯೋಬ ತನ್ನ ಹೆಂಡತಿಯನ್ನ ಬಿಟ್ಟು ಎಲ್ಲವನ್ನ ಕಳ್ಕೊಂಡ. ಅವನಿಗಿದ್ದಂತಹ ಕುರಿಗಳು, ಅವನಿಗಿದ್ದಂತಹ ಒಂಟೆಗಳು, ಅವನಿಗಿದ್ದಂತಹ ಎತ್ತುಗಳು, ಅವನಿಗಿದ್ದಂತಹ ಕತ್ತೆಗಳು, ಕಟ್ಟಕಡೆಯದಾಗಿ ತನ್ನ ಮಕ್ಕಳು ಅವನಿಂದ ತೆಗೆಯಲ್ಪಟ್ಟರು. ಕಟ್ಟಕಡೆಯದಾಗಿ ನಾವು ನೋಡುವಂಥದ್ದು ಅವನ ಶರೀರವು ರೋಗದಿಂದ ಬಾಧಿಸಲ್ಪಟ್ಟಿತು ಎಂಬುದಾಗಿ. ನಂತರವಾಗಿ ನಾವು ನೋಡುವಂಥದ್ದು ಆ ಒಂದು ಪರೀಕ್ಷೆಯ ಮೂಲಕ ಹಾದು ಹೋದಂತಹ ಯೋಬನ ಜೀವಿತದಲ್ಲಿ ದೇವರು ಅವನ ಆ ದುಸ್ಥಿತಿಯನ್ನು ಹೋಗಲಾಡಿಸಿ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ಆಶೀರ್ವಾದವನ್ನು ಕೊಟ್ಟನು ಎಂಬುದಾಗಿ. ಸೊ ನಾವು ನೋಡುವಂಥದ್ದು ಯೋಬನಿಗೆ 2ರಷ್ಟು ಆಶೀರ್ವಾದವನ್ನ 42ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯು ಹೆಚ್ಚಾಗಿ ಆಶೀರ್ವಾದವನ್ನು ಹೊಂದಿತ್ತು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಇದ್ದವು. ಅಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಯೋಬನಿಗೆ ಹುಟ್ಟಿದ್ರು. ಸೊ ಪ್ರಾರಂಭದಲ್ಲಿ ಯೋಬನ ಹೆಣ್ಣು ಮಕ್ಕಳ ಹೆಸರನ್ನು ನಾವು ಕಾಣದೇ ಇರುವಾಗ, ಅಂತ್ಯಭಾಗದಲ್ಲಿ ನಾವು ನೋಡುವಂಥದ್ದು ಯೋಬನು ತನ್ನ ಮಕ್ಕಳಿಗೆ ಇಟ್ಟಂತ ಹೆಸರು. ಮೊದಲನೇ ಮಗಳು ಎಮೀಮಾ, 2ನೇಯವಳು ಕೆಚಿಯ, 3ನೇಯವಳು ಕೆರೆನ್ನ ಎಂಬುದಾಗಿ ಆ ಮಕ್ಕಳ ಹೆಸರು ಸಹ ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ನಾವು ಇಲ್ಲಿ ನೋಡುವಂಥದ್ದು ಆ ಕಾಲದಲ್ಲಿ ಪುರುಷ ಮೇಧಾವಿತ್ವವುಳ್ಳಂತಹ ಆ ಒಂದು ಕಾಲದಲ್ಲಿ ಯೋಬ ಒಂದು ಮಾದರಿಯನ್ನ ಇಟ್ಟಿರುವಂಥದ್ದಾಗಿ ನಾವು ನೋಡ್ತೇವೆ.
ಏನು ಮಾದರಿ ಎನ್ನುವಂಥದ್ದು, ಯೋಬನು ತನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ತನಗಿದ್ದ ಸ್ವಾಸ್ಥ್ಯವನ್ನು ಹಂಚಿಕೊಟ್ಟನೋ ಅದೇ ರೀತಿಯಲ್ಲಿ ಅವರಿಗೂ ಸ್ವಾಸ್ಥ್ಯವನ್ನು ಹಂಚಿಕೊಟ್ಟ ಎಂಬುದಾಗಿ. ಪ್ರೊಟೆಕ್ಟಿಂಗ್, ಸಂರಕ್ಷಿಸುವಂಥದ್ದು. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಯೋಬ ತನ್ನ ಗಂಡು ಮಕ್ಕಳನ್ನ ಮಾತ್ರವಲ್ಲ ಪ್ರೀತಿಸಿದಂಥದ್ದು, ತನ್ನ ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತವನಾಗಿದ್ದ. ಆ ಪ್ರೀತಿಯ ಆ ಪ್ರೀತಿಯನ್ನ ತೋರ್ಪಡಿಸುವ ವಿಧಾನದಲ್ಲಿ ತನ್ನ ಸ್ವಾಸ್ಥ್ಯವನ್ನು ಹಂಚುವಂತಹ ಸಂದರ್ಭದಲ್ಲಿ, ಈಗಿನ ಕಾಲದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಒಂದು ವೀಲನ್ನು ಬರೆಯುವಂತಹ ಸಂದರ್ಭದಲ್ಲಿ ಏನ್ ಮಾಡ್ದ, ತನ್ನ 10 ಮಂದಿ ಮಕ್ಕಳಿಗೂ 7+3 10 ಮಕ್ಕಳಿಗೂ ಸಮಾನಾಂತರವಾದಂತಹ ರೀತಿಯಲ್ಲಿ ಸ್ವಾಸ್ಥ್ಯವನ್ನ ಹಂಚುವಂತಹದನ್ನು ನಾವು ಕಾಣ್ತೇವೆ. ಇದು ಕೇವಲ ಆರ್ಥಿಕ ವಿಚಾರ ಎಂಬುದಾಗಿ ನಾವು ನೆನೆಸಬಾರದು. ನಾವು ನೆನೆಸುವಂಥದ್ದು ಕೇವಲ ಆರ್ಥಿಕತೆ ಎಂಬುದಾಗಿ. ಇದು ಕೇವಲ ಆರ್ಥಿಕತೆಯ ವಿಚಾರವಲ್ಲ ಪ್ರಿಯರೇ. ಅವರಿಗೆ ಸಲ್ಲತಕ್ಕ ಗೌರವವನ್ನ, ಅವರಿಗೆ ಸಲ್ಲತಕ್ಕ ಮರ್ಯಾದೆಯನ್ನ ಯೋಬ ಏನ್ ಮಾಡ್ತಾ ಇದ್ದ, ತನ್ನ ಮಕ್ಕಳಿಗೆ ಸಲ್ಲಿಸಿದ. ಅದು ಬಹಳ ಪ್ರಾಮುಖ್ಯ. ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ಅನೇಕ ವಿಧವಾದಂತಹ ತಾರತಮ್ಯವನ್ನು ಕಾಣ್ತೇವೆ, ಪ್ರತ್ಯೇಕವಾಗಿ ಮಕ್ಕಳ ವಿಚಾರದಲ್ಲಿ. ಇಲ್ಲಿ ಯೋಬ ಒಂದು ಮಾದರಿಯನ್ನ ತೋರಿಸ್ಕೊಟ್ಟ. ನಂತರದಲ್ಲಿ ಎಲ್ಲರೂ ಇದೇ ರೀತಿ ಮಾಡಿದರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಯೋಬನ ಜೀವಿತ ಒಂದು ಮಾದರಿಯ ಜೀವಿತವಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ದಾಸಿಯ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಅಪೊಸ್ತಲನಾದ ಪೌಲನ 2ನೆಯ ಮಿಷನರಿ ಯಾತ್ರೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ. ಪೌಲನು ಎಫೆಸ ಪಟ್ಟಣಕ್ಕೆ ಹೋಗಬೇಕೆಂಬ ಉದ್ದೇಶದಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ. ಆದರೆ ದೇವರ ಪವಿತ್ರಾತ್ಮನು ಅವನನ್ನ ಹೋಗಗೊಡಿಸಲಿಲ್ಲ. ಅದಕ್ಕೆ ಬದಲಾಗಿ ಪೌಲ ಒಂದು ಕನಸನ್ನ ಕಾಣ್ತಾ ಇದ್ದಾನೆ, ಮೆಕದೋನ್ಯದ ಒಂದು ದರ್ಶನವನ್ನ ಕಾಣ್ತಾ ಇದ್ದಾನೆ. ಮೆಕದೋನ್ಯದ ದರ್ಶನವನ್ನ ಕಂಡಂತಹ ಪೌಲ, ದೇವರು ನನ್ನನ್ನು ಆ ಸೀಮೆಯ ಜನರಿಗೆ ಸುವಾರ್ತೆಯನ್ನ ಸಾರುವುದಕ್ಕೆ ಕರೆದಿದ್ದಾನೆ ಎಂಬುದಾಗಿ ನಿಶ್ಚಯಿಸಿ ಆತ ಏನ್ ಮಾಡ್ದ, ಮೆಕದೋನ್ಯಕ್ಕೆ ಪ್ರಯಾಣವನ್ನು ಬಳಸ್ತಾ, ಮೆಕದೋನ್ಯ ಪ್ರಾಂತಕ್ಕೆ ಪ್ರಯಾಣವನ್ನು ಬಳಸ್ತಾ ಆತ ಮೊದಲು ಬಂದಂತಹ ಸ್ಥಳ ಅನ್ನುವಂಥದ್ದು ಫಿಲಿಪಿ ಪಟ್ಟಣ. ಫಿಲಿಪಿ ಪಟ್ಟಣ ಅನ್ನುವಂಥದ್ದು ಮೆಕದೋನ್ಯದ ಒಂದು ಪ್ರಧಾನ ಪಟ್ಟಣವಾಗಿತ್ತು. ಅಲ್ಲಿ ಕೆಲವು ದಿನ ಇದ್ದು ದೇವರ ವಾಕ್ಯವನ್ನು ಸಾರ್ದ. ದೇವರು ಅಲ್ಲಿ ಲುದಿಯಳ ಹೃದಯವನ್ನು ತೆರೆದ್ರು. ಲುದಿಯಳು ಆಕೆಯ ಮನೆಯವರು ರಕ್ಷಣೆಯನ್ನು ಹೊಂದಿಕೊಂಡ್ರು. ಹೀಗಿರುವಾಗ ಆ ಸ್ಥಳದಲ್ಲಿ ಒಬ್ಬ ಮಂತ್ರವನ್ನು ಹೇಳುವಂತಹ ಒಬ್ಬ ದಾಸಿ ಇದ್ದಳು, ಒಬ್ಬ ಹೆಣ್ಣು ಮಗಳಿದ್ಲು. ಈಕೆ ಮಂತ್ರವಾದದ ಮೂಲಕ, ಕಣಿಯನ್ನು ಹೇಳುವುದರ ಮೂಲಕ
ತನ್ನ ಯಜಮಾನನಿಗೆ ಆದಾಯವನ್ನ ತರ್ತಾ ಇದ್ಲು. ಅಂದ್ರೆ ಶೋಷಣೆಗೆ ಒಳಗಾದಂತಹ ಒಂದು ಹೆಣ್ಣು ಮಗಳು. ಆಕೆ ದೆವ್ವ ಪೀಡಿತಳಾಗಿರುವುದರಿಂದ, ಸೈತಾನನ ನಿಯಂತ್ರಣದಲ್ಲಿ ಇರುವುದರಿಂದ ಆಕೆ ಜನರ ಭವಿಷ್ಯತ್ತನ್ನು ಹೇಳುವಂಥವಳಾಗಿದ್ಲು. ಸೊ ಇದರ ಮೂಲಕವಾಗಿ ದಣಿಗೆ ಏನಾಗ್ತಾ ಇತ್ತು, ಬಹಳ ಲಾಭ ಆಗ್ತಾ ಇತ್ತು. ಪೌಲನು ಆ ಫಿಲಿಪ್ಪಿ ಪಟ್ಟಣದಲ್ಲಿ ತನ್ನ ಸೇವೆಯಲ್ಲಿ ನಿರತನಾಗಿರುವಾಗ ಈಕೆ ಏನು ಮಾಡಿದ್ಲು, ಪೌಲನನ್ನ ನೋಡಿ, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗ್ತಾ ಇದ್ಲು. ಇದು ಒಂದು ದಿನ ಅಲ್ಲ, ಪೌಲ ಫಿಲಿಪ್ಪ ಪಟ್ಟಣಕ್ಕೆ ಕಾಲಿಟ್ಟ ದಿನದಿಂದ ಪ್ರಾರಂಭವಾಗಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಸೊ ಹೀಗೆ ನಿರಂತರವಾಗಿ ಮಾಡ್ತಾ ಇದ್ರಿಂದ ಪೌಲನು ಬಹಳವಾಗಿ ಬೇಸರಗೊಂಡು, ಪೌಲ ಹಿಂತಿರುಗಿ ಆಕೆಯನ್ನು ನೋಡಿ, ಆಕೆಯಲ್ಲಿದ್ದ ದೆವ್ವಕ್ಕೆ ಅವಳನ್ನ ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದಾಗ ಅದೇ ಗಳಿಗೆಯಲ್ಲಿ ಅದು ಆಕೆಯನ್ನ ಬಿಟ್ಟು ಹೋಯಿತು. ಆಕೆ ಸ್ವತಂತ್ರಳಾದಳು. ಶೋಷಣೆಗೆ ಒಳಗಾಗಿದ್ದ ಆ ಹೆಣ್ಣು ಮಗಳಲ್ಲಿ ಪೌಲನ ಪ್ರಸಂಗದ ಮೂಲಕ, ಪೌಲನ ಜೀವಿತದ ಮೂಲಕ ಒಂದು ಬಿಡುಗಡೆಯನ್ನು ಕಾಣುತ್ತಾ ಇದ್ದೇವೆ. ಪೌಲ ನೆನೆಸಲಿಲ್ಲ ಶಿ ಇಸ್ ಎ ಸ್ಲೇವ್ ಗರ್ಲ್, ಆಕೆ ದಾಸಿ ಎಂಬುದಾಗಿ ನೆನೆಸಲಿಲ್ಲ. ಪೌಲ ಕಾಣುವಂಥದ್ದು ಈಕೆಯು ದೇವರ ರಾಜ್ಯಕ್ಕೆ ಸೇರಬೇಕಾದವಳು ಎಂಬುದಾಗಿ. ಆಕೆಯ ಯಜಮಾನ ಆಕೆಯನ್ನು ಶೋಷಣೆ ಮಾಡುವುದರ ಮೂಲಕ ಹಣ ಸಂಪಾದಿಸುವಂತವನಾಗಿದ್ದ, ಆಕೆಯ ಮೂಲಕ ಹಣ ಸಂಪಾದನೆ ಮಾಡುವಂತವನಾಗಿದ್ದ. ಇದು ಅನೇಕರು ನಮ್ಮ ಕ್ರೈಸ್ತ ಸಭೆಗಳಲ್ಲಿ ಇಂತಹ ಒಂದು ವ್ಯವಹಾರದಲ್ಲಿ ತೊಡಗಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ತಂದೆ ತಾಯಿಗಳಿಗೆ ಹೆಣ್ಣು ಮಕ್ಕಳು ಅನ್ನುವಂಥದ್ದು ಅವರನ್ನ ಮದುವೆ ಮಾಡಿ ಕಳಿಸುವುದಕ್ಕಿಂತ ಮುಂಚಿತವಾಗಿ ಅವರಿಂದ ಎಷ್ಟು ಸಂಪಾದಿಸುವುದಕ್ಕೆ ಸಾಧ್ಯವೋ ಅಷ್ಟು ಸಂಪಾದಿಸಿದ ನಂತರವೇ. ಅದಕ್ಕೆ ಕಾರಣ ಹೇಳುವಂಥದ್ದು ಅವರಿಗೆ ಓದಿಸಿದ್ದೇವೆ, ಮಾಡಿದ್ದೇವೆ, ಹಾಗೆ ಹೀಗೆ. ಅದಕ್ಕಿಂತಲೂ ಹೆಚ್ಚಾಗಿ ಗಂಡು ಮಕ್ಕಳಿಗೋಸ್ಕರವಾಗಿ ಅವರು ಹಣವನ್ನು ವ್ಯಯ ಮಾಡಿದ್ದರೂ ಸಹ ಅದರ ಕುರಿತಾಗಿ ಮಾತಾಡೋದಿಲ್ಲ. ಹೆಣ್ಣು ಮಕ್ಕಳ ಕುರಿತಾಗಿ ಮಾತ್ರ ಮಾತನಾಡ್ತಾರೆ. ಇಂದು ಅನೇಕ ಹೆಣ್ಣು ಮಕ್ಕಳು ತಮ್ಮ ಮನೆಗಳಲ್ಲಿ ತಮ್ಮ ತಂದೆ ತಾಯಿಗಳ ಮೂಲಕ, ಅಣ್ಣ ತಮ್ಮಂದಿರ ಮೂಲಕ ಶೋಷಣೆಗೆ ಒಳಗಾಗಿದ್ದಾರೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನಾವುಗಳು ಇಂತಹ ಒಂದು ಗುಂಪಿಗೆ ಸೇರಿದ್ದರೆ ದೇವರ ವಾಕ್ಯವನ್ನ ಗಮನವಿಟ್ಟು ಕೇಳ್ರಿ. ಸೊ ಇಲ್ಲಿ ಈ ಧಣಿ ಏನ್ ಮಾಡ್ತಾ ಇದ್ದಾನೆ, ಆಕೆಯ ಮುಖಾಂತರವಾಗಿ ಹಣವನ್ನ ಸಂಪಾದಿಸ್ತಾ ಇದ್ದ. ಪೌಲನ ಆ ಒಂದು ಸೇವೆಯ ಫಲವಾಗಿ ಆಕೆ ಏನು ಮಾಡಿದ್ಲು, ಆಕೆಯಲ್ಲಿದ್ದಂಥ ದೆವ್ವ ಬಿಟ್ಟು ಹೋಗಲು ಆಕೆಯ ಯಜಮಾನನ ವರಮಾನ ತಪ್ಪಿತು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಮುಂದೆ ಅದನ್ನು ನಾವು ಓದುವಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಆತ ಏನು ಮಾಡ್ದ, ಪೌಲನನ್ನ ಸೆರೆಮನೆಗೆ ಹಾಕ್ತಾ ಇದ್ದಾನೆ. ಅಲ್ಲಿ ಪೌಲ ಮತ್ತು ಸೀಲರು ರಾತ್ರಿ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಸೆರೆಮನೆಯ ಯಜಮಾನ ಅದನ್ನು ಕೇಳ್ತಾ ಇದ್ದಾನೆ. ಒಂದು ಭೂಕಂಪ ಆಗ್ತಾ ಇದೆ. ಅಲ್ಲಿ ಆ ಕುಟುಂಬ ರಕ್ಷಣೆಯನ್ನು ಹೊಂದ್ತಾ ಇದೆ.
ಅಂದರೆ ಪೌಲನ ಮೆಕೊದೋನಿಯ ದರ್ಶನದ ಮೂಲಕ ಪೌಲನು ಫಿಲಿಪ್ಪ ಪಟ್ಟಣಕ್ಕೆ ಬಂದದ್ದರ ಫಲವಾಗಿ ಒಂದು ಲುದಿಯ ಮತ್ತು ಆಕೆಯ ಮನೆಯವರು, 2 ಈ ದಾಸಿಯಾದಂತಹ ಹೆಣ್ಣು ಮಗಳು, 3 ಆ ಸೆರೆಮನೆಯ ಯಜಮಾನನು ಮತ್ತು ಕುಟುಂಬ ನಿಜವಾದ ದೇವರನ್ನ ಕಂಡುಕೊಂಡ್ರು. ಸೊ ಇಲ್ಲಿ ನಮ್ಮ ವಿಚಾರ ಅನ್ನುವಂಥದ್ದು ಶೋಷಣೆಗೆ ಒಳಗಾಗಿದ್ದಂತಹ ಹೆಣ್ಣು ಮಗಳ ಜೀವಿತದಲ್ಲಿ ಉಂಟಾದ ಬಿಡುಗಡೆ. ಅಂದ್ರೆ ನಮ್ಮ ಪ್ರತಿಯೊಬ್ಬ ದೇವರ ಮಗನ ಕರ್ತವ್ಯ ಅನ್ನುವಂಥದ್ದು ಶೋಷಣೆಗೆ ಗುರಿಯಾಗಿರುವಂಥವರನ್ನ ಬಿಡುಗಡೆ ಪಡಿಸುವಂಥದ್ದು. ಪ್ರತ್ಯೇಕವಾಗಿ ಆಧ್ಯಾತ್ಮಿಕವಾಗಿ ಶೋಷಣೆಗೆ ಒಳಗಾಗಿರುವಂಥವರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ದೇವರು ಈ ವಾಕ್ಯವನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ. ಆದರೆ ಇವತ್ತು ಅತ್ಯಂತ ದುರ್ದೈವದ ಸಂಗತಿ ಅಂದ್ರೆ ಇದೇ ವಾಕ್ಯವನ್ನು ಹಿಡಿದುಕೊಂಡು ನಾವು ಜನರನ್ನ ಶೋಷಣೆ ಮಾಡ್ತಾ ಇದ್ದೇವೆ. ಇಂದು ಬೆಳಗ್ಗೆ ನಾನು ಒಂದು ಮೆಸೇಜ್ ಕೇಳಿದೆ, ಒಂದು ರೀಲ್ ಕೇಳಿದೆ. ರೀಲ್ ಅಂದ್ರೆ ಒಬ್ಬ ಮಲಯಾಳಿ ಪಾಸ್ಟರ್ ಪ್ರಸಂಗ ಮಾಡುವಂಥದ್ದನ್ನ ಕೇಳಿದೆ. ಆತ ಹೇಳ್ತಾ ಇದ್ದಾನೆ, ನನ್ನ ಸಭೆಯಲ್ಲಿ ಯಾರು ಪಾಸ್ಟ್ರಿಗೆ ದುಡ್ಡು ಕೊಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೇನೆ ಐ ವಿಲ್ ಬ್ಲಾಕ್ ಯುವರ್ ಪ್ರಾಸ್ಪರಿಟಿ ಅಂತ. ನಾನು ನಿಮ್ಮ ಆಶೀರ್ವಾದವನ್ನು ಏನು ಮಾಡ್ತಾ ಇದ್ದೇನೆ, ಬ್ಲಾಕ್ ಮಾಡ್ತಾ ಇದ್ದೇನೆ ಎಂಬುದಾಗಿ. ಅಂದ್ರೆ ಇವತ್ತು ಅನೇಕ ಕ್ರೈಸ್ತರು ಸೇವಕರು ಸೇವೆಯ ಹೆಸರನ್ನ ಹೇಳಿ ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ನೀವು ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಆಶೀರ್ವಾದ ಸಿಕ್ಕೋದಿಲ್ಲ, ನೀವು ಕಾಣಿಕೆ ದಶಮ ಭಾಗ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಉನ್ನತಿ ಆಗೋದಿಲ್ಲ, ನೀವು ಮನೆ ಕಟ್ಟೋದಿಲ್ಲ. ಪ್ರಿಯರೇ, ಇದಕ್ಕೆ ನೀವು ಕಿವಿಗೊಡ್ಬಾಡ್ರಿ. ದೇವ್ರ ಮಕ್ಕಳೇ, ನೀವು ಕಿವಿಗೊಡ್ಬಾಡ್ರಿ. ಇವರು ಯಾರು ದೇವರಿಂದ ಕಳಿಸಿರುವಂತವರಲ್ಲ. ಸೊ ಇವರಿಗೆ ಇದೊಂದು ಆದಾಯದ ಮಾರ್ಗ. ಇವರಿಗೆ ಆಲಯ ಅನ್ನುವಂಥದ್ದು ಒಂದು ಆದಾಯದ ಮಾರ್ಗವಾಗಿದೆ ಮಾತ್ರ, ಬೇರೆ ಯಾವುದೂ ಅಲ್ಲ. ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಪವಿತ್ರವಾದ ಜೀವಿತವನ್ನು ಜೀವಿಸುವಂತ ವ್ಯಕ್ತಿಯಾಗಿದ್ರೆ ಧೈರ್ಯವಾಗಿ ಮುಂದಕ್ಕೆ ಹೋಗ್ರಿ. ದೇವರು ನಿಮಗೋಸ್ಕರವಾಗಿ ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಇಲ್ಲಿ ಹೆಣ್ಣು ಮಗಳ ಶೋಷಣೆಯಲ್ಲಿ ಹೆಣ್ಣು ಮಗಳು ಶೋಷಣೆಗೆ ಒಳಗಾದಾಗ ಪೌಲನು ತನ್ನ ಸೇವೆಯ ಮೂಲಕವಾಗಿ ಆಕೆಯ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ ದಯಪಾಲಿಸುವಂತದ್ದಾಗಿ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ತನ್ನ ಮಗಳಿಗೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದನ್ನು ನೋಡ್ತಾ ಇವೆ. ಈಕೆ ಕನಾನ್ಯದವಳು. ಆಕೆ ಕರೆಯುವಂಥದ್ದು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ನೋಡಿ, ಯೇಸು ಸ್ವಾಮಿ ಆಕೆಯ ಕೂಗಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಆತ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಆಕೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು, ಅಂದ್ರೆ ನನ್ನ ಮಗಳಿಗೆ ಬಿಡುಗಡೆ ಕೊಡಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಇಲ್ಲಿ ಆಕೆ ಹೇಳುವಂಥದ್ದು, ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ನಾಯಿ ಮರಿಗಳು ಸಹ ತಿಂತವೆ. ನೋಡಿ, ಇಲ್ಲಿ 2 ವಿಧವಾದಂತಹ ಅರ್ಥವನ್ನು ನಾವು ಗ್ರಹಿಸಬಹುದು. ಒಂದು, ಸೊ ದೇವರ ವಾಕ್ಯ ಯಾರು ಬೇಡ ಎಂಬುದಾಗಿ ತಳ್ಳಿಬಿಡ್ತಾರೆ, ಆ ವಾಕ್ಯ ವ್ಯರ್ಥವಾಗಿ ಹೋಗೋದಿಲ್ಲ. ನೋಡಿ,
ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಸೊ ಯಾವ ರೀತಿಯಾಗಿ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಬಿತ್ತುವವನಿಗೆ ಬೀಜವನ್ನ ಉಣ್ಣುವವನಿಗೆ ಆಹಾರವನ್ನ ಕೊಡದೆ ವ್ಯರ್ಥವಾಗಿ ಹಿಂತಿರುಗಿ ಹೋಗುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನಾನು ಉದ್ದೇಶಿಸಿದ ಕಾರ್ಯವನ್ನು ನೆರವೇರಿಸದೆ ವ್ಯರ್ಥವಾಗಿ ಹಿಂತಿರುಗೋದಿಲ್ಲ. ಅಂದ್ರೆ ನಮ್ಮ ಶಬ್ದವನ್ನ ಕೇಳುವಂತಹ ವ್ಯಕ್ತಿಗಳು ತಮ್ಮ ಜೀವಿತವನ್ನ ಕ್ರಮಪಡಿಸಿಕೊಳ್ಳದೆ ಇದ್ದಾಗ್ಯೂ ದೇವರ ಬಾಯಿಂದ ಈ ಮಾತುಗಳು ಹೊರಟಿರುವಂತದ್ದಾಗಿದ್ರೆ ಆ ಮಾತುಗಳು ದೇವರ ಕಾರ್ಯವನ್ನ ದೇವರು ಉದ್ದೇಶಿಸಿರುವಂತಹ ರಿಸಲ್ಟ್ ಅನ್ನ ಕೊಡುವುದಕ್ಕೆ ಶಕ್ತವಾಗಿರುವಂಥದ್ದು ಎಂಬುದಾಗಿ ಪ್ರಿಯರೇ ಇಲ್ಲಿ ಹೇಳ್ತಾ ಇದ್ದಾಳೆ. ಯಜಮಾನರ ಮೇಜಿನಿಂದ ಬೀಳುವಂತಹ ರೊಟ್ಟಿ ತುಂಡುಗಳನ್ನು ನಾಯಿ ಮರಿಗಳು ಸಹ ತಿಂತವೆ. ಸೊ ಇಲ್ಲಿ ಆಕೆಯ ಒಂದು ಏನು ನಿರಂತರವಾದಂತಹ ಒಂದು ಪ್ರಾರ್ಥನೆ. ಮೊದಲು ಯೇಸುಸ್ವಾಮಿ ಆಕೆಯ ಪ್ರಾರ್ಥನೆಯನ್ನ ಅಥವಾ ಆಕೆಯ ಕೂಗನ್ನ ಕೇಳುವುದಕ್ಕೆ ಸಿದ್ಧನಿರಲಿಲ್ಲ. ಆದಾಗ್ಯೂ ಆಕೆಯು ಆತನನ್ನ ಹಿಂಬಾಲಿಸಿಕೊಂಡು ಬಂದು ಆತನ ಮುಂದೆ ಅಡ್ಡ ಬಿದ್ದು ನನಗೆ ಅನುಗ್ರಹ ಮಾಡಬೇಕು, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕು ಎಂಬುದಾಗಿ ಮೊರೆ ಇಡುವಂಥದ್ದನ್ನ ಅಲ್ಲೂ ಆತನು ಹೇಳುವಂಥದ್ದು, ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು ನಾಯಿ ಮರಿಗಳಿಗೆ ಕೊಡುವಂಥದ್ದು ಉಚಿತವಲ್ಲ. ಅಲ್ಲೂ ಆಕೆಯ ಪ್ರತ್ಯುತ್ತರ ಅನ್ನುವಂಥದ್ದು, ಈ ಒಂದು ನಾಯಿ ಮರಿಗಳು ಸಹ ಬದುಕ್ತವೆ, ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿಂದ್ಕೊಂಡು. ಸೊ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಎಂಬುದಾಗಿ. ನೋಡಿ ಪ್ರಿಯರೇ, 3 ವಿಧದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಆಕೆ ತನ್ನ ಮಗಳಿಗೋಸ್ಕರವಾಗಿ ಬೇಡುವಂತಹ ಒಂದು ಪ್ರಾರ್ಥನೆ. ಇದೇ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ಶತಾಧಿಪತಿ ತನ್ನ ಮಗಳಿಗೋಸ್ಕರವಾಗಿ ಬೆಳಗ್ಗೆ ಬಂದು ಹೇಳ್ತಾ ಇದ್ದಾನೆ, ನನ್ನ 12 ವರ್ಷ ಪ್ರಾಯದ ಮಗಳು ಈಗಲೇ ಸಾಯ್ತಾ ಇದ್ದಾಳೆ, ಸೊ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಆಕೆ ಗುಣವನ್ನು ಉಂಟಾಳೆ ಎಂಬುದಾಗಿ. ನೋಡಿ, ಈ ಕಾರ್ಯಗಳನ್ನು ನಾವು ಜ್ಞಾಪಕ ಮಾಡುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ಕಾರ್ಯವನ್ನ ಜ್ಞಾಪಕ ಮಾಡುವಂತಹ ಸಂದರ್ಭದಲ್ಲಿ ಅಂದಿನ ಪರಿಸ್ಥಿತಿ ಅನ್ನುವಂಥದ್ದು, ಯಹೂದ್ಯರ ಪರಿಸ್ಥಿತಿ ಅನ್ನುವಂಥದ್ದು, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದೇವಾಲಯದ ಅಧಿಕಾರಿಯು ತನ್ನ ಮಗಳಿಗೋಸ್ಕರವಾಗಿ ಯೇಸುಸ್ವಾಮಿಯ ಬಳಿಯಲ್ಲಿ ಬಂದು ಮೊರೆ ಇಡುವಂಥದ್ದನ್ನು ನಾವು ಕೇಳುತ್ತೇವೆ. ಸೊ ಯು ವಾಂಟ್ ಟು ಪ್ರೊಟೆಕ್ಟ್ ಹಿಸ್ ಡಾಟರ್ ಫ್ರಮ್ ದ ಡೆತ್. ಮರಣದಿಂದ ತನ್ನ ಮಗಳನ್ನು ಸಂರಕ್ಷಿಸುವುದಕ್ಕೆ ಆತನಿಗಿದ್ದಂತಹ ಒಂದು ಬಯಕೆ. ಸೊ ದೆವ್ವದ ಕಾಟದಲ್ಲಿ ಒದ್ದಾಡುತ್ತಿದ್ದಂತಹ ತನ್ನ ಮಗಳನ್ನು ಸಂರಕ್ಷಿಸುವುದಕ್ಕೆ ಕನಾನ್ಯಳಾದ ಸ್ತ್ರೀ ಯೇಸುಸ್ವಾಮಿಯ ಬಳಿಗೆ ಬರುವಂತಹ ಒಂದು ಸನ್ನಿವೇಶವನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಹೌ ದೇ ಪ್ರೊಟೆಕ್ಟೆಡ್. So they want to protect their children, their daughters. ನೋಡಿ, ಪೌಲ ಒಬ್ಬ ದಾಸಿ, ಆಕೆಯನ್ನು ಆಕೆಯ ಯಜಮಾನ ಶೋಷಣೆ ಪಡಿಸುತ್ತಿರುವಾಗ ದೇವರ ಪ್ರೀತಿಯಲ್ಲಿ ಆಕೆಯನ್ನು ಸಂರಕ್ಷಿಸುವಂಥದ್ದನ್ನು ನಾವು ನೋಡ್ತೇವೆ. ಯೋಬ ಆತ ತನ್ನ ಮಕ್ಕಳನ್ನ ಸಂರಕ್ಷಿಸುವಂಥದ್ದಾಗಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ? ಸ್ವಾಸ್ಥ್ಯವನ್ನು ಕೊಡುವುದರ ಮೂಲಕವಾಗಿ, ಪೌಲ ಬಿಡುಗಡೆ ಕೊಡುವುದರ ಮೂಲಕವಾಗಿ, ಕನಾನ್ಯ ಸ್ತ್ರೀ ಶಾರೀರಿಕವಾದ ಬಿಡುಗಡೆಯನ್ನ ಹೊಂದಿಕೊಳ್ಳುವುದರ ಮೂಲಕವಾಗಿ, ದೇವಾಲಯದ ಅಧಿಕಾರಿಯು ತನ್ನ ಮಗಳನ್ನ ಮರಣದಿಂದ ತಪ್ಪಿಸುವುದರ ಮೂಲಕವಾಗಿ ಒಂದು ಸಂರಕ್ಷಣೆಯನ್ನು ಒದಗಿಸ್ತಾ ಇದ್ದಾನೆ.
ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರೀತಿಯ ದೇವ ಜನರೇ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ಸ್. ದೇವರು ನಮಗೆ ಕೊಟ್ಟಿರುವಂಥ ಮಕ್ಕಳನ್ನು ಸಂರಕ್ಷಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಇದನ್ನು ನಾವು ಮರಿಬಾರದು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇವೆ ಎಂದು ಹೇಳಿ ಅವರನ್ನು ತಳ್ಳುವಂಥದ್ದಲ್ಲ. ಸೊ ಇಂದು ನಮ್ಮ ಸಮಾಜದಲ್ಲಿ ಕಾಣುವಂತಹ ಇನ್ನೊಂದು ವಿಪರ್ಯಾಸ ಅಂದರೆ ಏನು ಗೊತ್ತಾ? ಸೊ ಅನೇಕರು ಇದನ್ನು ಅನುಭವಿಸಬೇಕು. ಆಸ್ತಿ ಭಾಗ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಸ್ಥಾನ ಇಲ್ಲ. ಆಗ ತಂದೆ ತಾಯಿಗಳು ಹೇಳುವಂಥದ್ದು, ಅವಳನ್ನು ಓದಿಸಿದ್ದೇನೆ, ಅವಳಿಗೆ ಮದುವೆ ಮಾಡಿಸಿದ್ದೇನೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ರೋಗಿಗಳಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥದ್ದು ಹೆಣ್ಣು ಮಕ್ಕಳ ಜವಾಬ್ದಾರಿ. ಆಗ ಇಡೀ ಸಮಾಜ ಬರ್ತದೆ, ಇಡೀ ಸಮಾಜ ಹೇಳ್ತದೆ ಇದು ಗಂಡು ಮಕ್ಕಳದು ಮಾತ್ರ, ಹೆಣ್ಣು ಮಕ್ಕಳು ಸಹ ತಂದೆ ತಾಯಿಗಳು ನೋಡ್ಕೊಬೇಕು ಎಂಬುದು. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ವಿ ಹ್ಯಾವ್ ಟು ಪ್ರೊಟೆಕ್ಟ್. ಇಟ್ ಇಸ್ ನಾಟ್ ಏನು ಭಾಗ ಕೊಡಬೇಕು ಎಂಬುದಾಗಿ ಅಲ್ಲ. ಯಾರೆಷ್ಟು ಭಾಗ ಕೊಟ್ರೇನು ಗುಂಡಿ ತನಕ ಅಷ್ಟೇ ಬರ್ತದೆ. ಯಾರೇನೇ ಕೊಟ್ರೇನು ಅದು ಬರುವಂಥದ್ದು ನಮ್ಮ ಗುಂಡಿ ತನಕ, ಅದರ ಆಚೆ ಬರೋದಿಲ್ಲ. ಆದರೆ ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಇದು, ವಿ ಶುಡ್ ನಾಟ್ ಡಿಗ್ರೇಡ್. ನಾವು ಅವ್ರೇನು ಮಾಡಬಾರ್ದು, ಡಿಗ್ರೇಡ್ ಮಾಡಬಾರ್ದು. ವಿ ಶುಡ್ ಈಕ್ವಲ್. ದೇವರ ವಾಕ್ಯ ಇರ್ತದೆ, ಗರ್ಭಫಲ ದೇವರು ಕೊಡುವಂತಹ ಬಹುಮಾನ. ಅನೇಕ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಅನೇಕ ವಿಧವಾದಂತಹ ಮೇಲುಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇರುವಂತಹ ಕುಟುಂಬಗಳಲ್ಲಿ ಆ ಹೆಣ್ಣು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಸಂರಕ್ಷಿಸುವಂತಹ ವಿಧಾನವನ್ನು ನಾವು ನೋಡ್ತೇವೆ. ಅಂತಹ ಕುಟುಂಬದಲ್ಲಿ ಇಂತಹ ಭಿನ್ನಾಭಿಪ್ರಾಯಕ್ಕೆ ಆಸ್ಪದ ಇಲ್ಲ. ಆದರೆ ಎಲ್ಲಿ ಒಂದು ಗಂಡು ಮಗು ಇರ್ತದೆ, ಪ್ರತ್ಯೇಕವಾಗಿ ಪ್ರಾರಂಭದಲ್ಲಿ 1, 2, 3 ಹೆಣ್ಮಕ್ಳು ಆಗ್ಬಿಟ್ಟು, ಇಲ್ಲ 1, 2 ಹೆಣ್ಮಗು ಆಗ್ಬಿಟ್ಟು, ಮೂರನೇದಾಗಿ ಒಂದು ಗಂಡು ಮಗು ಆಗ್ಬಿಟ್ರೆ ಅವನಿಗೆ ಹೆಚ್ಚಿನ ಸ್ಥಾನಮಾನ. ಅಥವಾ ಮೊದಲನೇ ಗಂಡು ಮಗು ಆಗಿದ್ದು ಬಾಕಿ 2, 3 ಹೆಣ್ಮಗು ಆಗ್ಬಿಟ್ರೆ ಗಂಡು ಮಗುವಿಗೆ ಮೊದಲನೇ ಸ್ಥಾನ, ಹೆಣ್ಣು ಮಕ್ಕಳು ಯಾವ ಸ್ಥಾನಮಾನ ಇಲ್ಲ. ಆಸ್ ಎ ಪೇರೆಂಟ್ಸ್, ಪೋಷಕರಾಗಿ ನಮ್ಮ ಜವಾಬ್ದಾರಿ ಎನ್ನುವಂಥದ್ದು ಟು ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ಸ್, ಟು ಪ್ರೊಟೆಕ್ಟ್ ಅವರ್ ಚೈಲ್ಡ್, ಗರ್ಲ್ ಚೈಲ್ಡ್, ನಮ್ಮ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸುವಂಥದ್ದು. ಸೊ ಇಂತಹ ಪ್ರಸಂಗಗಳು ನಮ್ಮ ಪೆಂಟೆಕೋಸ್ಟ್ ಗೋಳಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದರೆ ಪ್ರಿಯರೇ, ಸೊ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂಥದ್ದು ಯಾರನ್ನು ಶೋಷಣೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸರಿ ಬಂದಿರುವಾಗ ಸೊ ನಾನು ಹೇಳ ಬಯಸುವಂಥದ್ದು, ಸೊ ನಮಗಿರುವಂಥದ್ರಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನು ಸಂರಕ್ಷಿಸುವಂಥವರಾಗಿದ್ದೇವ, ಅಥವಾ ತಂದೆ ತಾಯಿಗಳಾದ ನಾವುಗಳು ನಮ್ಮ ಮಕ್ಕಳನ್ನು ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳನ್ನು ಮಾನಸಿಕವಾಗಿ ಶೋಷಣೆ ಮಾಡ್ತಾ ಇದ್ದೇವೆ. ಅನೇಕ ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನು ಮಾನಸಿಕವಾಗಿ ಶೋಷಣೆ ಮಾಡಿಬಿಡ್ತಾರೆ. ಅದರ ಫಲವಾಗಿ ಆ ಮಗಳ ಕುಟುಂಬ ಜೀವಿತ ಬಹಳ ತ್ರಾಸದಾಯಕವಾಗಿ ಮಾರ್ಪಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಂದು, ಆರ್ಥಿಕವಾಗಿ ಸಮಾನತೆಯನ್ನು ಕೊಡೋದಿಲ್ಲ.
ಸೊ ಎರಡನೇದಾಗಿ ಮಾನಸಿಕವಾಗಿ ಅವರನ್ನು ಶೋಷಣೆ ಪಡಿಸುವಂಥದ್ದು. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್. ಅವರನ್ನು ಸಂರಕ್ಷಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಎಂಬುದನ್ನು ನಾವು ಎಂದಿಗೂ ಮರಿಬಾರದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೇ, ನಿಮ್ಮ ವಾಕ್ಯವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಾವು ಯಾವ ವಿಧದಲ್ಲಿಯೂ ನೀವು ನಮಗೆ ಕೊಟ್ಟಿರುವಂಥ ಮಕ್ಕಳನ್ನು ಶೋಷಣೆ ಪಡಿಸಿದಂತೆ ಸಮಾನವಾದ ಸ್ಥಿತಿಯಲ್ಲಿ ಅವರನ್ನು ಕಾಣುವುದಕ್ಕೆ ಬೇಕಾದಂಥ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಂಡಿರುವಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆಯು ಇಂದು ಎಂದು ಸದಾಕಾಲವೂ ನಮ್ಮ ಸಂಗಡ ಇರಲಿ. ಆಮೇಲೆ ಸರ್ವಶಕ್ತನಾದ ದೇವರು ಈ ಮುಂಜಾನೆಯಲ್ಲಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು.